ಶ್ರೀ ಗುರುಭ್ಯೋ ನಮಃ. ಸದ್ಗುರು ಶ್ರೀ ಸಾಯಿ ದೇವಾಯ ನಮಃ. ಕನ್ನಡ ನಾಡಿನ ಸಮಸ್ತ ವೀಕ್ಷಕರಿಗೆ ನಮ್ಮ ಈ ಒಂದು ಸನ್ಮಾರ್ಗ ದರ್ಶನಂ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕುಂಭರಾಶಿಯ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯನ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಈ ಒಂದು ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುಂಭರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಇರ್ತಕ್ಕಂತಹ ಆಗು ಹೋಗುಗಳೇನು ಅಥವಾ ನೆಗೆಟಿವ್ ಪಾಸಿಟಿವ್ಗಳೇನು ಅಂತ ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ಇವರ ಒಂದು ವ್ಯಕ್ತಿತ್ವಗಳು ಹೇಗಂದ್ರೆ, ನಿಷ್ಠೂರತೆಯನ್ನ ತುಂಬಾ ಕಟ್ಕೊಳ್ಳುವಂಥ ವ್ಯಕ್ತಿಗಳಾಗಿರ್ತಾರೆ. ಜಗಳ ವ್ಯವಸ್ಥೆ ವಿಚಾರಕ್ಕೆ ಮುಂದೆ ಇರುವಂಥ ವ್ಯಕ್ತಿಗಳು. ಯಾವುದೇ ವಿಚಾರಕ್ಕೆ ಸಣ್ಣ ಪುಟ್ಟ ವಿಚಾರ ಇದ್ರೂ ಕೂಡ ಅತಿಯಾದ ಕೋಪ, ಅತಿಯಾದ ಘರ್ಷಣೆಗಳಿಂದ ತುಂಬಾ ಮುಂಚೂಣಿಯಲ್ಲಿ ಇವರ ಹೆಸರಿರುತ್ತೆ. ಯಾಕಪ್ಪ ಅಂತಂದ್ರೆ ಇವರಲ್ಲಿ ತಾಳ್ಮೆ ಅನ್ನೋದು ಬಹಳ ಕಡಿಮೆ ಇರುತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಅಂತಕ್ಕಂಥ ವಿಚಾರಗಳು ತುಂಬಾನೇ ಇರುತ್ತೆ. ಆಂಗ್ರಿ ಮ್ಯಾನ್ ಅಂತ ಹೇಳ್ತೀವಿ ಅಥವಾ ಆಂಗ್ರಿ ವುಮೆನ್ ಅಂತ ಹೇಳ್ತೀವಿ, ಅದು ಇವರಿಗೆ ತುಂಬಾ ಸೂಟಬಲ್ ಆಗುವಂಥ ಒಂದು ಹೆಸರಾಗಿರುತ್ತೆ. ಯಾಕಂದ್ರೆ ಇವರಲ್ಲಿ ಯಾವುದೇ ವಿಚಾರಗಳು, ಏನೇ ವಿಚಾರಗಳು ಮಾತಾಡ್ಲಿಕ್ಕೆ ಹೋದ್ರು ಕೂಡ ಮೊದಲು ಕೋಪದಿಂದನೇ ಬರ್ತಕ್ಕಂಥ ವಿಚಾರಗಳಾಗಿರುತ್ತೆ. ತಾಳ್ಮೆಯಿಂದ ಇವರು ಯಾವುದೇ ವಿಚಾರಗಳು ಮಾಡೋದಿಲ್ಲ, ಯಾವುದೇ ಆಲೋಚನೆಗಳು ಕೂಡ ಮಾಡೋದಿಲ್ಲ. ಪ್ರೀತಿ ಮತ್ತು ಕುಟುಂಬದ ವಿಚಾರ ನೋಡೋದಾದ್ರೆ, ಪ್ರೀತಿಯಲ್ಲಿ ಇವರಷ್ಟು ಪ್ರೀತಿ ಮಾಡೋರು ಇನ್ನೊಬ್ಬರು ಇರೋದಿಲ್ಲ. ಆದರೆ ಇವರ ಒಂದು ವಿಚಾರ ಸ್ವಲ್ಪ ನೆಗೆಟಿವ್ ಕಂಡ್ರು ಕೂಡ ಇವರು ಅದೇ ವ್ಯಕ್ತಿಯನ್ನ ಆದಷ್ಟು ಹೆಚ್ಚಾಗಿ ದ್ವೇಷವನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಇವರಲ್ಲಿ ಎಷ್ಟು ಕಾಮ್ನೆಸ್ ಅಂತಕ್ಕಂಥ ಒಂದು ವಿಚಾರ ತುಂಬ ಕಡಿಮೆ ಇದೆಯೋ ಅದೇ ರೀತಿ ಅಷ್ಟೇ ಒಳ್ಳೆತನ, ಒಳ್ಳೆ ಗುಣ, ಒಳ್ಳೆ ವಿಚಾರಗಳು ಇದೆ. ಆದರೆ ಇವರಿಗೆ ಇರ್ತಕ್ಕಂತಹ ಒಂದೇ ಒಂದು ಮೈನಸ್ ಅಂತಂದರೆ ಇವರು ಕೋಪ. ಇವರು ಕೋಪದಿಂದ ಮನೆಯಲ್ಲಿ ಇರ್ತಕ್ಕಂಥ ಶಾಂತಿ ವಾತಾವರಣ ಹಾಳಾಗುತ್ತೆ. ಮನೆಯಲ್ಲಿ ಯಾವುದೇ ರೀತಿಯಲ್ಲಿ ಅಶಾಂತಿಯುತವಾದಂಥ ವ್ಯವಸ್ಥೆಗಳು ತುಂಬ ನಡೀತಕ್ಕಂಥ ವ್ಯವಸ್ಥೆಗಳು ಇದೆ. ಹಾಗಾಗಿ ಶಾಂತಿಯುತವಾಗಿ ಕೂತ್ಕೊಂಡು ಯೋಚನೆ ಮಾಡಿ ಯಾವುದೇ ರೀತಿ ಮಾತಾಡ್ಲಿಕ್ಕೆ ಹೋದರೂ ಕೂಡ ಯೋಚನೆ ಮಾಡಿ ಮಾತಾಡೋದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಕುಟುಂಬದ ವಿಚಾರ ಬಂತು ಅಂತಂದರೆ, ಕುಟುಂಬದಲ್ಲಿ ನಿಮ್ಮಿಂದ ಸಣ್ಣ ಪುಟ್ಟ ಕಲಹಾದಿಗಳಿಗೆ ನಾಂದಿ ಆಗ್ತಂಥ ವ್ಯವಸ್ಥೆ ಆಗುತ್ತೆ. ಆ ಒಂದು ವಿಚಾರ ಬೇಡ. ಏನೇ ವಿಚಾರ ಇದ್ರೂ ಕೂಡ ಸ್ವಲ್ಪ ತಾವು ತಾಳ್ಮೆಯಿಂದ ಮಾತಾಡದಿರೋದೇ ಒಳ್ಳೆಯದಾಗುತ್ತೆ. ಯಾಕಂದರೆ ಮಾತಾಡೋದು ಅವಶ್ಯಕತೆ ಇಲ್ಲದಿರೋ ಜಾಗದಲ್ಲಿ ತುಂಬ ಮಾತಾಡ್ತೀರಾ, ಇಲ್ಲ ಸಲ್ಲದ ವಿಚಾರ ತುಂಬ ತಗೋತೀರಾ, ಇಲ್ಲ ಸಲ್ಲದ ಆಲೋಚನೆಗಳು ತುಂಬ ಆಗುತ್ತೆ, ದುರಾಲೋಚನೆ ತುಂಬ ಮಾಡ್ತೀರಾ ಅಂತಕ್ಕಂಥ ವ್ಯವಸ್ಥೆಗಳು ನಿಮಗೆ ಇರೋದ್ರಿಂದ ಈ ಒಂದು ವ್ಯವಸ್ಥೆಯಿಂದ ಕುಟುಂಬದಲ್ಲಿ ನೆಗೆಟಿವ್ ವಿಚಾರ, ನೆಗೆಟಿವ್ ಪ್ರೋಸೆಸ್ ತುಂಬ ನಡೆಯುತ್ತೆ. ಹಾಗಾಗಿ ಆ ಒಂದು ವಿಚಾರ ಬೇಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎರಡನೇದಾಗಿ ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿ ನೀವು ಸ್ವಂತ ಉದ್ಯೋಗ, ಸ್ವಂತ ವ್ಯವಹಾರ, ಸ್ವಂತ ವಿಚಾರವನ್ನು ಮಾಡ್ತಾ ಇದ್ದರೆ ನಿಮ್ಮಲ್ಲಿ ಇರ್ತಕ್ಕಂಥ ವಿಚಾರಗಳಲ್ಲಿ ನೆಗೆಟಿವ್ ಪಾತ್ರಗಳು ಎಷ್ಟಿದೆಯೋ ಅಷ್ಟೇ ರೀತಿಯಲ್ಲಿ ಪಾಸಿಟಿವ್ ಕೂಡ ಇದೆ. ಆದರೆ ನಿಮ್ಮ ಹತ್ರ ವ್ಯವಹಾರ ಮಾಡೋ ವ್ಯಕ್ತಿಗಳು ಅಷ್ಟೇ ಪಾಸಿಟಿವ್ ಇದ್ದರೆ ಮಾತ್ರ. ಅವರು ನೆಗೆಟಿವ್ ಆಗಿ ಇಟ್ಕೊಂಡು ಏನು ಅದಾಗಲ್ಲ, ಇದಾಗಲ್ಲ, ಅದಷ್ಟು ಇದಿಷ್ಟು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಕೇಳುವಂಥ ಮನೋಭಾವದ ವ್ಯಕ್ತಿಗಳಲ್ಲ. ಯಾಕಂದರೆ ನೇರ ನುಡಿ ನಿಷ್ಠುರವಾದಿ, ಬಂದರೆ ಬಾ ಹೋದರೆ ಹೋಗುವಂಥ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ. ಹಾಗೆ ವ್ಯವಹಾರದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ತಗ್ಗು ಬಗ್ಗಿರೋ ವ್ಯವಹಾರ ಇದ್ದರೆ ಒಂದು ಯಶಸ್ಸನ್ನು ಸಾಧಿಸ್ತೀರಾ. ಸ್ವಂತವಾದ ವ್ಯವಹಾರಗಳಾಗ್ಬೋದು, ಹೂಡಿಕೆ ವಿಚಾರಗಳು ಈ ತಿಂಗಳಲ್ಲಿ ನೀವು ಮಾಡೋದ್ರಿಂದ ಸಮಸ್ಯೆ ಇಲ್ಲ. ಆದರೆ ಸ್ವಂತ ವ್ಯವಹಾರದಲ್ಲಿ ಸ್ವಂತ ಹೂಡಿಕೆಯನ್ನು ಮಾಡಿ ಹೊಸ ಟೆಂಡರ್ನ ವಿಚಾರ ಮಾಡೋದು ಆಗ್ಬೋದು, ಟೆಂಡರ್ ಹಾಕೋದಾಗ್ಬೋದು, ಹೊಸ ರೀತಿ ಇನ್ವೆಸ್ಟ್ಮೆಂಟ್ಗಳಾಗ್ಬೋದು, ಫಾರಿನಲ್ಲಿ ಅಥವಾ ವಿದೇಶದಲ್ಲಿ ನಿಮ್ಮ ಮನೆಯಲ್ಲಿ ಇರತಕ್ಕಂಥ ಮಕ್ಕಳಾಗ್ಬೋದು, ಸಂಬಂಧಿಕರಾಗ್ಬೋದು, ಯಾರು ಹೋಗಿದ್ರೆ ಅವರಿಂದ ಹೊಸ ರೀತಿಯ ಉಡುಗೊರೆ ಆಗ್ಬೋದು, ಒಂದು ಹೊಸ ಸುದ್ದಿಗಳನ್ನ ಕೇಳುವಂಥ ಸಂಭವ ನಿಮ್ಗೆ ಈ ತಿಂಗಳಲ್ಲಿದೆ. ಆರ್ಥಿಕ ಸ್ಥಿತಿಯಲ್ಲಿ ಈ ತಿಂಗಳಲ್ಲಿ ನಿಮಗೆ ಕೊಟ್ಟಂತಹ ಸಾಲಗಳು, ಆಗ್ತಕ್ಕಂಥ ಲೋನ್ಗಳು ಯಾವುದೇ ಸ್ಯಾಂಕ್ಷನ್ ಆಗುವಂಥ ಸಂಭವ ತುಂಬ ಇದೆ. ಯಾವ ರೀತಿಯಪ್ಪ ಅಂತಂದರೆ, ನೀವು ಈ ಹಿಂದೆ ಕೆಲವು ತಿಂಗಳುಗಳ ಹಿಂದೆ ಆಗ್ತಕ್ಕಂಥ ಒಂದು ಯೋಜನೆಗಳಾಗ್ಬೋದು, ಮಾಡ್ತಕ್ಕಂಥ ಕೆಲಸದಲ್ಲಿ ಬಂತಕ್ಕಂಥ ಒಂದು ಲಾಭ ಅಥವಾ ಯಾವುದೋ ಹಳೆಯ ಟೆಂಡರ್ ಕೆಲಸ ಮಾಡಿರ್ತೀರ, ಅದರಲ್ಲಿ ಹಣ ಬಂದಿರೋದಿಲ್ಲ. ಈ ತಿಂಗಳಲ್ಲಿ ಆ ಹಣ ಬರುತ್ತೆ ನಿಮಗೆ, ಯಾವುದೇ ಸಮಸ್ಯೆಗಳಿಲ್ಲ. ಅದರ ಕೋಪವನ್ನು ಕಡಿಮೆ ಮಾಡ್ಕೊಳ್ಳಿ. ಆರೋಗ್ಯದ ವಿಚಾರ ಬಂತಂದರೆ, ಅತಿಯಾದ ಟೆನ್ಷನ್, ಅತಿಯಾದ ಸ್ಟ್ರೆಸ್ಸು, ಅತಿಯಾದ ಆಲೋಚನೆ, ದುರಾಲೋಚನೆಗಳಿಂದ ತುಂಬ ಸ್ಟ್ರೆಸ್ಸನ್ನು ತಗೋತೀರಾ. ಯಾವುದೇ ಕೆಲಸ ಮಾಡೋಕ್ಕೊಂದು ಮುಂಚೆ ತುಂಬ 100 ಸಲ ಯೋಚನೆ ಮಾಡ್ತೀರಾ. ಅದೇ ಕೆಲಸದಿಂದ ಮುಳುಗಿ ಏನಾಗುತ್ತೆ ಅಂತಂದರೆ, ಮಾಡ್ತಕ್ಕಂಥ ಯಾವುದೇ ಕೆಲಸದಲ್ಲೂ ಕೂಡ ಸ್ಟಡಿಯಾಗಿ ಅಥವಾ ಯಾವುದೇ ವಿಚಾರದಲ್ಲಿ ಕೂಡ ಫೋಕಸ್ಸಾಗಿ ನೀವು ಕೆಲಸ ಮಾಡೋಕ್ಕಾಗಲ್ಲ. ಟೆನ್ಷನ್ ಬೇಡ, ಎಲ್ಲವೂ ಸುಲಲಿತವಾಗಿ ಆಗೇ ಆಗುತ್ತೆ. ಟೆನ್ಷನ್ ಇಲ್ಲದೆ ಕೆಲಸ ಮಾಡಿ, ಎಲ್ಲ ಶುಭವಾಗುತ್ತೆ. ಇವರಿಗೆ ಉತ್ತಮವಾದ ಪರಿಹಾರ ಮಾರ್ಗಗಳು ತಿಳಿಸೋದಾದರೆ, ಪ್ರತಿ ಮಂಗಳವಾರ ವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಿಮಗೆ ಬರ್ತಕ್ಕಂಥ ಎಲ್ಲ ನೆಗೆಟಿವ್ ಕೂಡ ದೂರ ಆಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಕುಂಭರಾಶಿಯವರ ನವೆಂಬರ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.